ನೋಡ್ರಿ, ನಾವು ಈಗಾಗಲೇ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನ ಕಲಿತಿದ್ದೇವೆ, ಹೌದಾ? ತ್ರಿಕೋನಮಿತಿಯ ಅನುಪಾತ ಆದ ನಂತರ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ಕಲಿತಿದ್ದೇವೆ. ಈಗ ಮುಂದಿನ ಭಾಗ ಯಾವ್ದಪ್ಪ ಅಂತಂದ್ರೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು ಅಂತ ನೋಡ್ತೀವಿ. ಸೊ ಇಲ್ಲಿ ನಮಗೆ ತ್ರಿಕೋನಮಿತಿ ಇಲ್ಲಿ 3 ನಿತ್ಯ ಸಮೀಕರಣಗಳು ಬರ್ತಾವ. ಆ 3 ನಿತ್ಯ ಸಮೀಕರಣಗಳಿಂದ ಮತ್ತೆ 6 ನಿತ್ಯ ಸಮೀಕರಣಗಳನ್ನ ನಾವು ಬರೀತೇವೆ. ಸೊ ಮೊದಲನೇದಾಗಿ ನೋಡೋದಾದ್ರೆ sin square theta plus cos square theta is equal to 1. sin square theta plus cos square theta is equal to 1 ಇದೆ. ಎರಡನೇದು 1 plus tan square theta is equal to sec square theta. ಮೊದಲನೇದೇನು sin square theta plus cos square theta is equal to 1. ಎರಡನೇದು 1 plus tan square theta is equal to sec square theta. ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ 1 plus cos square theta is equal to cosec square theta ಅಂತ ನೋಡ್ತೇವೆ. ಹೀಗೆ ಒಟ್ಟು 3 ನಿತ್ಯ ಸಮೀಕರಣಗಳನ್ನ ನೋಡ್ತೀವಿ. ಈ 3 ನಿತ್ಯ ಸಮೀಕರಣದಿಂದ ಮತ್ತೆ ನಾವು 6 ನಿತ್ಯ ಸಮೀಕರಣಗಳನ್ನ ಬರಿತೀವಿ. ಒಂದು ನಿತ್ಯ ಸಮೀಕರಣಕ್ಕೆ ಮತ್ತೆ 2 ನಿತ್ಯ ಸಮೀಕರಣಗಳನ್ನ ಬರಿತೀವಿ. ಸೊ ಮೊದಲನೇದಾಗಿ ಇಲ್ಲಿ sin square theta plus cos square theta is equal to 1 ಇದೆ. ನಮಗೇನಾದ್ರೂ sin square theta ದ ಬೆಲೆ ಬೇಕಾಗಿತ್ತು ಅಂತಂದ್ರೆ ಅವಾಗ ಏನಾಗ್ತದೆ 1 minus cos square theta ಆಗ್ತದೆ. ಈ sin square theta ಬೇಕಾಗ್ಯದ. ಸೊ cos square theta ನ ಆ ಕಡೆ ಒಯ್ದು ಬಿಡೋದು. ಅವಾಗ ಏನಾಗ್ತದ ಪ್ಲಸ್ ಇದ್ದು ಮೈನಸ್ ಆಗ್ತದ 1 minus cos square theta. ನೆಕ್ಸ್ಟ್ ಒಂದ್ ವೇಳೆ ನಮಗೇನಾದ್ರೂ cos square theta ಬೇಕಾಗಿತ್ತು ಅಂದ್ರೆ ಅವಾಗ ಏನಾಗ್ತದೆ 1 ಮೈನಸ್ ಈ sin square theta ನ ಆ ಕಡೆ ಒಯ್ದು ಬಿಡೋದು ಮೈನಸ್ sin square theta 1 minus sin square theta. ಮೊದಲಾಗಿ ನೋಡ್ರಿ sin square theta plus cos square theta is equal to 1. ಎರಡನೇದು sin square theta is equal to 1 minus cos square theta ಆಯ್ತು ಅದರದಿಂದನೇ. ನೆಕ್ಸ್ಟ್ ಇದರದಿಂದನೇ cos square theta is equal to ಏನಾಯ್ತು 1 minus sin square theta ಆಯ್ತು, ಸರಿನಾ? ಸೊ ನೆಕ್ಸ್ಟ್ ನೋಡ್ತೇವೆ 1 plus tan square theta is equal to sec square theta. ಸೊ ನಮಗೇನಾದ್ರೂ tan square theta ಬೇಕಾಗಿತ್ತು ಅಂದ್ರೆ ಅವಾಗ ಏನಾಗ್ತದೆ sec square theta minus 1 ಅಂತ ನೋಡ್ತೇವೆ. ಈ 1 ಅನ್ನ ಆ ಕಡೆ ಒಯ್ದು ಬಿಡೋದು sec square theta minus 1. ಇನ್ನು ನಮ್ಗೆ sec square theta ಇನ್ನೊಂದು ಬರಿತೇವೆ. ಏನು ನಮ್ಗೆ ಒಂದ್ರ ಬೆಲೆ ಬೇಕಾಗಿತ್ತು ಅಂದ್ರೆ sec square theta minus tan square theta is equal to 1 ಅಂತ ನೋಡ್ತೇವೆ. sec square theta minus tan square theta is equal to 1 ಅಂತ. ಸೊ ನೆಕ್ಸ್ಟ್ ಇಲ್ಲಿ ಮೂರನೇದು 1 plus cos square theta is equal to cosec square theta ಇದೆ. ಸೊ ಅದರಿಂದ cos square theta is equal to ಏನು ಬರೀತೀವಿ cosec square theta minus 1 ಅಂತ ಬರೀತೀವಿ. cosec square theta minus 1. ಸೊ ನೆಕ್ಸ್ಟ್ ಇನ್ನೊಂದು ಬರೀತೇವೆ ಅದರದಿಂದ cosec square theta minus cos square theta is equal to 1 ಅಂತ ಹೇಳಿ. ಸೊ ಹೀಗೆ ನಾವು ಒಂದೊಂದು ನಿತ್ಯ ಸಮೀಕರಣಕ್ಕೆ ಮತ್ತೆ 2 ನಿತ್ಯ ಸಮೀಕರಣಗಳು ಬರೆದಾಗ ಒಟ್ಟು 3 ನಿತ್ಯ ಸಮೀಕರಣಕ್ಕೆ ಮತ್ತೆ 6 ನಿತ್ಯ ಸಮೀಕರಣಗಳಾಗ್ತವ. ಒಟ್ಟಾರೆಯಾಗಿ ನಿಮ್ಗೆ 9 ನಿತ್ಯ ಸಮೀಕರಣಗಳನ್ನ ನಾವು ನೋಡ್ತೇವೆ. ಇಲ್ಲಿ 9 ನಿತ್ಯ ಸಮೀಕರಣಗಳನ್ನ ನಮ್ಮ ನೆನಪಿಡಕ್ ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 3 ನಿತ್ಯ ಸಮೀಕರಣಗಳನ್ನ ನಾವು ನೆನಪಿಡಲೇಬೇಕಾಗ್ತದೆ. ಸೊ ಯಾವ್ಯಾವ ಸ್ಟ್ಯಾಂಡರ್ಡ್ ಅದಾವಲ್ಲ ಇವು ಸ್ಟ್ಯಾಂಡರ್ಡ್ ಇದ್ದಿದ್ದು ಅವು 3 ನಾವು ನೆನಪಿಡಲೇಬೇಕಾಗ್ತದೆ. sin square theta plus cos square theta is equal to 1. 1 plus tan square theta is equal to sec square theta. 1 plus cos square theta is equal to cosec square theta. ಸೊ ಇವುಗಳನ್ನ ಬಳಸಿಕೊಂಡು ನಮ್ಗೆ ಇಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 3 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಯಾವ್ದ್ರ ಮೇಲೆ ನಿತ್ಯ ಸಮೀಕರಣಗಳನ್ನ ಬಳಸಿಕೊಂಡು ಪ್ರೂಫ್ ಗಳನ್ನ ನಾವು ಮಾಡ್ಬೇಕಾಗ್ತದ, ಸಾಧಿಸುವುದು ಅಂತ ಕರಿತೇವೆ ಅದನ್ನ. ಸೊ ಮೊದಲನೇದಾಗಿ ಒಂದು ಉದಾಹರಣೆಯನ್ನ ನೋಡಿದ್ರೆ ಏನಿದೆ ಇಲ್ಲಿ sin theta divided by 1 plus cos theta plus 1 plus cos theta divided by sin theta is equal to 2 cosec theta ಎಂದು ಸಾಧಿಸಿ ಅಂತ ಹೇಳಿ 2 cosec theta ಎಂದು ಸಾಧಿಸಿ. ಇಲ್ಲಿ ನಿಮಗೆ 3 ಅಂಕಗಳ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಲೆಕ್ಕ ಇರೋದಿಲ್ಲ. ಇಲ್ಲಿ ನಿತ್ಯ ಸಮೀಕರಣಗಳನ್ನು ಉಪಯೋಗ ಮಾಡ್ಕೋಬೇಕು. ಬೀಜೋಕ್ತಿಯ ನಿತ್ಯ ಸಮೀಕರಣವನ್ನು ಉಪಯೋಗ ಮಾಡ್ಕೊತೇವಿ. ಸೊ ಅವುಗಳನ್ನ ಉಪಯೋಗ ಮಾಡ್ಕೊಂಡು ಅವುಗಳನ್ನ ಏನ್ ಕೇಳಿರ್ತಾರ ಅದನ್ನ ನಾವು ಸಾಧಿಸ್ಬೇಕಾಗ್ತದ. ಸೊ ಸಾಧಿಸೋದು ಇಲ್ಲಿ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ ಯಾವ ರೀತಿ ಸಾಧಿಸಬೇಕು ಅಂತೇಳಿ.
ಸೊ ಇಲ್ಲಿ ಮೊದಲನೇದಾಗಿ ಗಮನಿಸ್ರಿ, ಏನಿದೆ ಸೈನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಪ್ಲಸ್ 1 ಪ್ಲಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಅಂತ ನೋಡ್ತೇವೆ. ಇದು ಯಾವ ಸೈಡ್ ಇದೆ? ನಮ್ಗೆ ಎಲ್ ಎಚ್ ಎಸ್ ಸೈಡ್ ಇದೆ. ಸೊ ಹಿಂಗೆ ನಾವು ಎಲ್ ಎಚ್ ಎಸ್ ಸೈಡ್ ಅನ್ನ ತೆಗೆದುಕೊಂಡು ಆರ್ ಎಚ್ ಎಸ್ ಸೈಡ್ ಅನ್ನ ನಾವು ಸಾಧಿಸಬೇಕಾಗ್ತದೆ. ಇದು ಎಲ್ಲಿದ? ಎಲ್ ಎಚ್ ಎಸ್ ಸೈಡ್. ಎಲ್ ಎಚ್ ಎಸ್ ಸೈಡ್ ಅಪ್ಪ ಅಂತಂದ್ರೆ ನಮಗೆ ಎಡಬದಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಎಚ್ ಎಸ್ ಇಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ. ಇನ್ನು ಆರ್ ಎಚ್ ಎಸ್ ಏನಿದೆ? 2 ಕೊಸೆಕ್ ಥೀಟಾ ಅಂತ ನಾವು ಅದನ್ನ ಸಾಧಿಸಬೇಕು. ಇದು ಎಲ್ಲರೂ ನಾವು ಬಿಡಿಸ್ಬೋದು ಹೋದ್ರೆ ನಮ್ಗೆ ಏನ್ ಸಿಗ್ಬೇಕು? ಲಾಸ್ಟಿಗೆ 2 ಕೊಸೆಕ್ ಥೀಟಾ ಅಂತ ಹೇಳಿ ಸಿಗ್ಬೇಕು. ಸೊ ಇಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ, ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ ಮತ್ತು ಸೈನ್ ಥೀಟಾದ ಎಲ್ಸಿಎಂ ಅನ್ನ ತೆಗಿಬೇಕು. ನಾವು ಏನಾಗ್ತದೆ? ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಏನಾಯ್ತು? ಇದು ಎಲ್ಸಿಎಂ. ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಎಲ್ಸಿಎಂ ಆಯ್ತು. ಇವಾಗ ಇಲ್ಲಿ ಏನಿದೆ? 1 ಪ್ಲಸ್ ಕಾಸ್ ಥೀಟಾ ಅದ. ಸೊ ಇನ್ನು ನಮ್ಗೆ ಯಾವ್ದ್ರಿಂದ ಗುಣಿಸಿದಾಗ ಇದು ಸಿಗ್ತದಂದ್ರೆ ಸೈನ್ ಥೀಟಾದಿಂದ ಗುಣಿಸ್ಬೇಕಾಗ್ತದ. ಇದು ಸೈನ್ ಥೀಟಾದಿಂದ ಗುಣಿಸ್ಬೇಕು. ಇನ್ನು ಇಲ್ಲಿ ಏನಿದೆ? ಸೈನ್ ಥೀಟಾ ಅದ. ಇದು ಯಾವ್ದ್ರಿಂದ ಗುಣಿಸಿದಾಗ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗ್ತದ. ನಮ್ಗೆ 1 ಪ್ಲಸ್ ಕಾಸ್ ಥೀಟಾದಿಂದ ಗುಣಿಸ್ಬೇಕಾಗ್ತದ. ಸರಿನಾ? ಸೊ ಇವಾಗ ನಾವು ಬರೀತೇವೆ ಏನು ನೋಡ್ರಿ, ಸೈನ್ ಥೀಟಾ ಇಂಟು ಸೈನ್ ಥೀಟಾ. ನಮ್ಗೆ ಗೊತ್ತಿದೆ ಭಿನ್ನ ರಾಶಿಗಳ ಸಂಕಲನ ಅಥವಾ ವ್ಯವಕಲನ ಮಾಡುವಾಗ ಮೇಲೆ ಇಲ್ಲಿ ಬರ್ಕೋತಿದ್ಯಾ, ಅವುಗಳನ್ನ ಏನ್ ಮಾಡ್ತಿದ್ವಿ? ಗುಣಾಕಾರ ಮಾಡ್ತೀವಿ. ಸೇಮ್ ಇಲ್ಲಿನೂ ಸಹಿತ ಅದೇ ರೀತಿ ಗುಣಾಕಾರ ಮಾಡ್ಬೇಕು. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಒಟ್ಟಾರೆಯಾಗಿ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್. 1 ಪ್ಲಸ್ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಈಗ ನಮಗೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಇದು ಯಾವ ರೂಪದಲ್ಲಿ ಅದಂದ್ರೆ ನಾವು ಬೀಜೋಕ್ತಿಯಲ್ಲಿ ನಿತ್ಯ ಸಮೀಕರಣವನ್ನ ನೋಡಿದಾಗ ಯಾವ ನಿತ್ಯ ಸಮೀಕರಣಕ್ಕೆ ಹೋಲಿಕೆ ಆಗ್ತದ? ನಮ್ಗೆ a ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಗೆ ಹೋಲಿಕೆ ಆಗ್ತದ. ಸೊ ಇಲ್ಲಿ a ಅಂತಂದ್ರೆ ಏನು? ನಮಗ a ಅಂತಂದ್ರೆ 1, b ಅಂತಂದ್ರೆ ಪ್ಲಸ್ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಇತ್ತು ಹೋಲ್ ಸ್ಕ್ವೇರ್ ಆಗಿರ್ತದೆ. ಸೊ ಇದನ್ನು ನಾವು ಎಕ್ಸ್ಪಾಂಡ್ ಮಾಡಿ ಬರ್ದಾಗ, ವಿಸ್ತರಿಸಿ ಬರ್ದಾಗ ನಮ್ಗೆ ಏನ್ ಸಿಗ್ತದ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ರೂಪದಲ್ಲಿ ನಾವು ಇದನ್ನ ಬರಬೇಕಾಗ್ತದ. ಸೊ ಬರ್ದಾಗ ಏನಾಗ್ತದೆ ನೋಡ್ರಿ, a ಅಂತಂದ್ರೆ ಏನಿದೆ? a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 2 ಇಂಟು a ಅಂತಂದ್ರೆ ಏನಿದೆ? 1, ಬಿ ಅಂದ್ರೆ ಏನಿದೆ? ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಅಂತ ನೋಡ್ತೇವೆ. 1 ಪ್ಲಸ್ ಕಾಸ್ ಥೀಟಾ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಸ್ಕ್ವೇರ್ ಅಂತಂದ್ರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು ಕಾಸ್ ಥೀಟಾ 2 ಕಾಸ್ ಥೀಟಾ ಇದೆ. 2 ಕಾಸ್ ಥೀಟಾ. ಸೊ ಇಲ್ಲಿ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಯ್ತು. ಆದ ನಂತರ ನಾವು ಇದನ್ನ ಬರೆದಾಗ ಇಲ್ಲಿ ನೋಡ್ರಿ, ಸೈನ್ ಸ್ಕ್ವೇರ್ ಥೀಟಾ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇದೆ ನೋಡಿ. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ 1 ಜಾಗದಾಗ ಕಾಸ್ ಸ್ಕ್ವೇರ್ ಥೀಟಾ ಬರೀತೀನಿ. ಕಾಸ್ ಸ್ಕ್ವೇರ್ ಥೀಟಾ ಜಾಗ ಅಷ್ಟೇ ಮಾಡ್ತೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ 2 ಕಾಸ್ ಥೀಟಾ ಅಂತ ಬರೀತೀನಿ. ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ
ಇಲ್ಲಿ ನೋಡ್ರಿ ನಮಗೆ ಒಂದು ನಿತ್ಯ ಸಮೀಕರಣ ಕಾಣಿಸಿದೆ ಅಲ್ಲಿ ಯಾವ್ಯಾವ ಈಗಾಗಲೇ ನಾವು ಒಂದು ನಿತ್ಯ ಸಮೀಕರಣವನ್ನ ನೋಡಿದೇವಿ ಏನು sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ಕೊಂಡು 1 ಅಂತ ನೋಡಿದೇವಿ. ಹಂಗ ಇಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಈ ಜಾಗದಲ್ಲಿ ನಾವು ಏನು ಬರೀಬಹುದು 1 ಅಂತ ಬರೀಬಹುದು. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ 1 ಅಂತ ಅದು. ಸೊ ಅದ್ರ ಬೆಲೆಯನ್ನ ನಾವು ಏನ್ ಹಾಕ್ತೇವೆ ಇಲ್ಲಿ 1 ಅಂತ ಹಾಕ್ತೇವೆ. 1 ಪ್ಲಸ್ ಇದು 1 ಪ್ಲಸ್ 2 ಕಾಸ್ ಥೀಟಾ 2 ಕಾಸ್ ಥೀಟಾ ಡಿವೈಡೆಡ್ ಬೈ sin theta into 1 plus cos theta 1 plus cos theta ಏನಾಯ್ತು ಇಲ್ಲಿ 1 1 2 plus 2 cos theta divided by sin theta into 1 plus cos theta. ಇಲ್ಲಿ ಗಮನಿಸ್ರಿ ಇಲ್ಲಿ 2 plus 2 cos theta ದ ನಾವು ಸಾಮಾನ್ಯವಾಗಿ ಹೊರಗಡೆ ಯಾವುದನ್ನ ತೆಗಿಬಹುದು ಕಾಮನ್ ತೆಗಿತೇವೆ. ಇಲ್ಲಿ 2 ಅದ ಇಲ್ಲಿ 2 ಹೊರಗಡೆ ತೆಗೆಯೋಣ. ಇಲ್ಲಿ ಏನು ಉಳಿತು 1 ಉಳಿತು ಪ್ಲಸ್ ಇಲ್ಲಿ 2 ಆಲ್ರೆಡಿ ಹೊರಗಡೆ ಬಂದದ ಏನು ಉಳಿತು ಕಾಸ್ ಥೀಟಾ ಅಷ್ಟೇ ಉಳಿತು ಡಿವೈಡೆಡ್ ಬೈ sin theta into 1 ಪ್ಲಸ್ ಕಾಸ್ ಥೀಟಾ ಅಂತ ನೋಡ್ತೇವೆ. ಇಲ್ಲಿ ಮೇಲ್ಗಡೆ 1 ಪ್ಲಸ್ ಕಾಸ್ ಥೀಟಾ ಇದೆ ಕೆಳಗಡೆನೂ ಕೂಡ 1 ಪ್ಲಸ್ ಕಾಸ್ ಥೀಟಾ ಅದ ಎರಡು ಏನಾಗ್ತದ ಕ್ಯಾನ್ಸಲ್ ಆದ ನಮಗೆ ಬರ್ತದ 2 ಬೈ sin theta ಅಂತ ಬರ್ತದ. ಸೊ 2 ಬೈ sin theta ನ ಹೆಂಗ್ ಬರೀತೇವೆ ಸೊ 2 ಗುಣಿಸು 1 ಬೈ sin theta 1 ಬೈ sin theta ಅಂತ ಬರ್ತೇವೆ. ಸೊ ನಮಗೆ ಬಂದಿದೆ 1 ಬೈ sin theta ಅಂತಂದ್ರೆ ತ್ರಿಕೋನಮಿತಿಯ ವಿಲೋಮ ಅನುಪಾತದಲ್ಲಿ ಏನಾಗ್ತಿದೆ cosec theta ಆಗ್ತಿದೆ. ಸೊ 2 cosec theta ಅಂತ ನೋಡ್ತೇವೆ. ಸೊ ದಟ್ ಇಸ್ ಇದು ಏನು LHS. ಸೊ ನಾವು ಸಾಧಿಸಬೇಕಾಗಿದೆ ಏನಪ್ಪ ಅಂತಂದ್ರೆ ಏನು ನಮಗೆ ಕೊಟ್ಟಿದ್ರಲ್ಲ LHS ಸೈಡ್ ದಲ್ಲಿ ಏನ್ ಕೊಟ್ಟಿದ್ರಿ ಇಲ್ಲಿ 2 cosec theta ಕೊಟ್ಟಿದ್ರು. ಸೊ ನಮಗೆ ಇಲ್ಲಿ LHS ಸೈಡ್ ಏನು ಬಂದಿದೆ 2 cosec theta ಅಂತ ಹೇಳಿ ಬಂದಿದೆ. ಸೊ ಏನನ್ನು ತೆಗೆದುಕೊಂಡಿದ್ದೇವೆ LHS ಸಾರಿ ಅದು RHS ಸೊ LHS ಅನ್ನ ತೆಗೆದುಕೊಂಡು ನಾವು RHS ಅನ್ನ ಪ್ರೂವ್ ಮಾಡಿದ್ದೇವೆ. ಸೊ LHS ದಲ್ಲಿ sin theta divided by 1 plus cos theta plus 1 plus cos theta divided by sin theta ಇತ್ತು. RHS ದಲ್ಲಿ ಏನಿತ್ತು ಅಂತಂದ್ರೆ 2 into cos theta ಅಂತ ಹೇಳಿ ಸೊ ಅದನ್ನ ಪ್ರೂವ್ ಮಾಡಿದ್ದೇವೆ. ಸೊ ಹೀಗೆ ನಾವು LHS ಅನ್ನು ತೆಗೆದುಕೊಂಡು RHS ಅನ್ನ ಪ್ರೂವ್ ಮಾಡ್ತೇವೆ. ಕೆಲವೊಂದು ಸಾರಿ ಏನ್ ಮಾಡ್ತಾವಪ್ಪ ಅಂದ್ರೆ RHS ಅನ್ನು ತಗೋತೇವೆ ಕೆಲವೊಂದು ಪ್ರಾಬ್ಲಮ್ ದಲ್ಲಿ. ಸೊ LHS ತಗೋಬೇಕಂತೇನಿಲ್ಲ. ಕೆಲವೊಂದ್ ಸಾರಿ ಏನ್ ಮಾಡ್ತೇವೆ LHS ಸಪರೇಟ್ ತಗೋತೇವೆ RHS ಸಪರೇಟ್ ತಗೋತೇವೆ. ಅವಾಗ LHS ಬಿಡಿಸೋದು ಹೋದ್ರೆ ಒಂದು ಬೆಲೆ ಬಂದಾಗ RHS ಬಿಡಿಸಾಗ್ಲೂ ಅದೇ ಸೇಮ್ ಬೆಲೆ ಬರ್ತದೆ ಅವಾಗ ಬರೀತೇವೆ LHS RHS ಅಂತ ಎರಡು ಒಂದು ಸಮ ಆಗಿರ್ತವೆ. ಸೊ ಈ ರೀತಿ ನಿಮ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕಗಳ ಪ್ರಶ್ನೆಯನ್ನ ಇದ್ದೇ ಇರ್ತದ. ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರ್ತದ ಸಾಧಿಸಿ ಅಂತ ಹೇಳಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇಂಥವು ಪ್ರಾಬ್ಲಮ್ ಗಳನ್ನ ಯಾವ ರೀತಿ ನಾವು ಬಿಡಿಸ್ಬೇಕಂತ ಹೇಳಿ ಕೇಳ್ತಿದ್ದಾರೆ. ಸೊ ಅದಕ್ಕಾಗಿ ನೀವು ಕೂಡ ಏನ್ ಮಾಡ್ರಿ ಜಾಸ್ತಿ ಇಂಥವುಗಳನ್ನ ಪ್ರಾಕ್ಟೀಸ್ ಮಾಡಿ. ಒಂದು ನಿಮ್ಮ ಅಭ್ಯಾಸದಲ್ಲೇ ಕೊಟ್ಟಿದ್ದಾರೆ ಎಕ್ಸರ್ಸೈಸ್ ದಲ್ಲೇ ಕೊಟ್ಟಿದಾರ. ಸೊ ಅಂತವು ಲೆಕ್ಕಗಳನ್ನು ಬಿಡಿಸ್ಲಿ. ಆ ನಂತರ ಇನ್ನೊಂದು ಲೆಕ್ಕಗಳದ ಅವುಗಳನ್ನ ಸೊ ಮುಂದೆ ನೋಡೋಣ.